ಡಿಸ್ಕಷನ್ಸ್ ಏನು ಬೇಡ, ಕನ್ಕ್ಲೂಷನ್ ಬನ್ನಿ. ರಾಜಾರಾಮ್ ಅವರೇ, ಈ ಸಮಸ್ಯೆಗೆ ನೀವು ಪರಿಹಾರ ಕೊಡ್ತೀರಾ ಇಲ್ಲ ಕೇಸ್ನ ಕೋರ್ಟ್ಗೆ ಒಪ್ಪಿಸ್ಬೇಕು ಅಂತೀರಾ? ದೇಶಕ್ಕೆಲ್ಲ ಒಂದ್ ರೂಲು, ಈ ಒಂದ್ ಊರ್ಗೆ ಒಂದ್ ರೂಲ್ ಏನಕ್ಕೆ? ಕಾನೂನ್ಗೆ ಒಪ್ಪಿಸ್ಬಿಡಿ. ಅವ್ರ ಸ್ಟೈಲಲ್ಲಿ ಅವ್ರು ಕೇಳಿದ್ರೆ ನಿಜಾಂಶ ಅದಾಗದೆ ಹೊರಗ್ ಬರುತ್ತೆ. ಅಪ್ಪ, ನಾನ್ ಯಾವ ತಪ್ಪು ಮಾಡಿಲ್ಲ ಅಪ್ಪ, ನೀವಾದ್ರೂ ನನ್ನ ನಂಬಿ. ಈ ಊರ್ಗೆ ನಾನು ಒಳ್ಳೇದ್ ಮಾಡ್ಬೇಕು ಅನ್ಕೊಂಡೆ, ದ್ರೋಹ ಮಾಡ್ಬೇಕು ಅಂತ ಕನ್ಸಲ್ಲೂ ಕೂಡ ಅನ್ಕೊಂಡಿಲ್ಲ. ನನ್ ನೋವನ್ನ ನೀವಾದ್ರೂ ಇವ್ರಿಗೆ ಅರ್ಥ ಆಗೋಂಗ್ ಹೇಳಿ. ಎಲ್ಲರಿಗೂ ಅರ್ಥ ಆಯ್ತು ಬಿಡು, ನಾಟಕ ಮಾಡ್ಬೇಡ. ರಾತ್ರಿ ಒಡವೆ ನೋಡ್ದಾಗ ಆಸೆ ಹುಟ್ಕೋತು, ಇವಾಗ ಶಿಕ್ಷೆ ಆಗತ್ತೆ ಅಂತ ಭಯ ಆಗ್ತಿದ್ಯಾ? ನಿಮ್ ತಂದೆ ಧರ್ಮಾತ್ಮ ಅಲ್ವಾ? ಅವ್ರು ಈ ರೀತಿ ಕೆಲಸ ಎಲ್ಲ ಮಾಡೋದಿಲ್ವೇನೋ? ರಾಜಿ ಬಗ್ಗೆ ಮಾತಾಡಕ್ ನಿನ್ಗೆ ಎಷ್ಟೋ ಧೈರ್ಯ? ಶೌರ್ಯ ಮಾವ, ಅದು ಇವನು. ಶೌರ್ಯ, ಒಂದ್ ನಿಮಿಷ. ಸರ್ ಬೇಡ ಸರ್. ಅವ್ರೀಗ ಪ್ರಜೆಗಳ ನಾಯಕ. ನನ್ ಕಾಲರ್ ಹಿಡಿತೀಯಾ? ನನ್ ಕಾಲ್ ಹಿಡ್ಕೋಬೇಕು, ಹಾಗೆ ಮಾಡ್ತೀನಿ. ನಾನು ನಿಧಿನ ಕಳ್ತನ ಮಾಡಿಲ್ಲ ಅಮ್ಮ. ಈ ಊರ್ ಚೆನ್ನಾಗಿರ್ಬೇಕು, ಈ ಊರಲ್ಲಿ ದಿನ ಪೂಜೆ ನಡಿಬೇಕು ಅಂತ ಎಷ್ಟು ಕಷ್ಟಪಟ್ಟಿದ್ದೀನಿ. ಇವಾಗ ನೋಡು, ಇವರೆಲ್ಲ ಹೇಗೆಲ್ಲ ಮಾತಾಡ್ತಿದ್ದಾರೆ, ನಾನೇ ಕಳ್ಳಿ ಅಂತಿದ್ದಾರೆ. ನೋಡು, ನೀನು ದೋಷನೇ ಇಲ್ದಿರೋ ವಜ್ರ ಅಮ್ಮ, ನಿನಗೇನು ಆಗೋದಿಲ್ಲ, ಹೆದರ್ಕೋಬೇಡ, ಏನು ಆಗಲ್ಲ. ನಿನ್ ಜೊತೆ ನಾವಿದೀವಿ ರಾಜಿ, ಹೆದರ್ಕೋಬೇಡ. ಕಳ್ಳ ಸಿಗ್ತಾನೆ ರಾಜಿ, ದೇವ್ರ ಮುಂದೆ ಇದೀವಿ ನಾವು, ಅವರೆಲ್ಲರೂ ನೋಡ್ತಿರ್ತಾರೆ, ಅವರೇ ನಮ್ಗೆ ನ್ಯಾಯ ಕೊಡಿಸ್ತಾರೆ. ರಾಜಿ, ನಿನ್ನ ನಿಯತ್ತಿಗೆ ಇದೊಂದು ಚಿಕ್ಕ ಪರೀಕ್ಷೆ ಅಷ್ಟೇ. ತಪ್ಪು ಮಾಡದೇ ಇರೋರು ಕಣ್ಣೀರ್ ಹಾಕ್ಬಾರ್ದು. ರಾಜಿ, ಎಲ್ಲ ಅಣ್ಣ ನೋಡ್ಕೋತಾನೆ ಬಿಡು, ನೀನ್ ಅಳ್ಬೇಡ. ಈ ಕಳ್ಳಿಗೆ, ಅದೇ ಈ ರಾಂಪುರದ ರಾಜಲಕ್ಷ್ಮಿಗೆ ಯಾವ ಶಿಕ್ಷೆ ಕೊಡ್ತೀರಾ ಅಂತ ಹೇಳಿ ಅಣ್ಣ. ನಿಮ್ಮ ಮಗಳ ವಾತ್ಸಲ್ಯನ ಪಕ್ಕಕ್ಕಿಟ್ಟು ಧರ್ಮಕ್ಷೇತ್ರಕ್ಕೆ ನ್ಯಾಯ ಒದಗಿಸಿ. ಏನು ಅಂದ್ರೆ ಅಣ್ಣ, ನಿಮ್ ಕೈಯಾರ ಬೆಳೆಸಿದ್ದೀರಾ, ನಿಮ್ ಕೈಯಿಂದಾನೇ ಶಿಕ್ಷೆ ಕೊಡ್ತೀರಾ. ಜವಾಬ್ದಾರಿನ ತಗೊಂಡ್ಮೇಲೆ ಸಂಬಂಧಗಳಿಗೆ ತಲೆ ಬಾಗಿಸಬಾರ್ದು ಶಿವರಾಜು.